ದೇವ ಶಂಕರಲಿಂಗೇಶ್ವರ ದಯ ತೋರು ತಂದೆ ಈ ಲಕ್ಷ್ಮಣನ ಮೇಲೆ. ನನ್ನ ತಂಗಿ ಯೌವನದ ಹೊಸ್ತಿಲಿನಲ್ಲಿ ಕಾಲಿಡುತ್ತಿದ್ದಾಳೆ. ಸಮಾಜದ ಕಟ್ಟಳೆಯ ಪ್ರಕಾರ ಬೇಗ ಮದುವೆ ಮಾಡಬೇಕಂದರೆ ನಮ್ಮಲ್ಲಿ ಬಿಡುಗಾಸು ಇಲ್ಲ. ದೇವ ನನ್ನ ಅಣ್ಣನ ಹಣ ಮನೆ ನಡೆಸಲಿಕ್ಕೆ ಸಾಕಾಗುವುದಿಲ್ಲ. ಬೇಗ ನನಗೊಂದು ನೌಕರಿ ಸಿಕ್ಕರೆ ನನ್ನ ಕಷ್ಟ ದೂರವಾಗುತ್ತದೆ. ದೇವರೇ ಕಣ್ಣು ಬಿಟ್ಟು ನೋಡು ಈ ಬಡವನ ಗೋಳಾಟವನ್ನು. ಕಲ್ಲಾದಿ ಜೀವನೇ ಕಲ್ಲಾದಿ ಜೀವನೇ ಶಂಕರಲಿಂಗೇಶ್ವರ ಕರುಣಿಸಿ ಕಾಪಾಡು ಈ ಬಡವನನ್ನು, ಕರುಣಿಸಿ ಕಾಪಾಡು ತಂದೆ. ಹಲೋ ಲಕ್ಷ್ಮಣ್. ಬಾರು ಸುರೇಶ. ಲಕ್ಷ್ಮಣ, ಏಕೋ ರಸ್ತೆಯಲ್ಲಿ ಒಬ್ಬನೇ ಯಾವುದೋ ವಿಚಾರದಲ್ಲಿ ಮಗ್ನನಾಗಿ ನಿಂತಂತೆ ಕಾಣುತ್ತದೆ. ಸುರೇಶ ಅದೇನಿಲ್ಲ ಸುರೇಶ, ನಿನ್ನ ಮುಂದೆ ಹೇಳುವಂಥದ್ದೇನಿಲ್ಲ. ಹಾ ಮಿತ್ರ, ನಿನ್ನ MBBS ವಿದ್ಯಾಭ್ಯಾಸ ಹೇಗೆ ನಡೆಯಿತು ಮಿತ್ರ? ನನ್ನ MBBS ವಿಷಯವಿರಲಿ, ನೀನು ನನ್ನ ಮುಂದೆ ಯಾವುದೋ ಒಂದು ವಿಷಯವನ್ನು ಮುಚ್ಚಿಡ್ತಿರುವಲ್ಲ. ನಾವಿಬ್ಬರು ಆತ್ಮಸ್ನೇಹಿತರೆಂಬುದನ್ನು ಮರೆಯಬೇಡ. ನನ್ನ ಕೈಲಾದಷ್ಟು ಶಕ್ತಿ ಮೀರಿ ನಿನಗೆ ಸಹಾಯ ಮಾಡುತ್ತೇನೆ. ಇದು ನಮ್ಮಿಬ್ಬರ ಸ್ನೇಹ ಸಾಕ್ಷಿಯಾಗಿಯೂ ಸತ್ಯ. ಬೇಗ ಹೇಳು ನಿನಗಾಗಿರುವ ಕಷ್ಟವನ್ನು. ಮಿತ್ರ, ಬಡತನದಲ್ಲಿ ಹುಟ್ಟಿದ ನಾನು ನೌಕರಿಗಾಗಿ ಅಲಿದಾಡು ಬೇಸತ್ತು ಹೋಗಿರುವಾಗ ಯೌವನದ ನನ್ನ ತಂಗಿ ಪ್ರಾಪ್ತ ವಯಸ್ಸಿಗೆ ಬಂದ ನನ್ನ ತಂಗಿಯ ಮದುವೆ ಚಿಂತೆ ಬಹಳವಾಗಿದೆ ಸುರೇಶ, ಬಹಳವಾಗಿದೆ. ಇನ್ನು ನನ್ನ ಅಣ್ಣನ ಸಂಬಳ ಮನೆ ನಡೆಸಲಿಕ್ಕೆ ಸಾಕಾಗುತ್ತಿಲ್ಲ ಸುರೇಶ, ಸಾಕಾಗುವುದಿಲ್ಲ. ಏನು ಮಾಡೋ ನನ್ನ ತಂಗಿಯ ಮದುವೆ ಮಾಡಬೇಕಂದ್ರೆ ಬಹಳಷ್ಟು ದುಃಖವೆನಿಸುತ್ತಿದೆ ಸುರೇಶ, ಬಹಳಷ್ಟು ದುಃಖವೆನಿಸುತ್ತಿದೆ. ಇನ್ನು ವರದಕ್ಷಿಣೆ ಹಣ ಎಲ್ಲಿಂದ ತರಬೇಕೆಂಬುದು ದೊಡ್ಡ ಚಿಂತೆ ಆಗಿದೆ ಸುರೇಶ, ದೊಡ್ಡ ಚಿಂತೆ ಆಗಿದೆ. ಲಕ್ಷ್ಮಣ, ಈ ಸಣ್ಣ ವಿಷಯಕ್ಕೆ ಏಕೆ ತಲೆ ಕೆಡಿಸಿಕೊಳ್ಳುವೆ? ಈ ವಿಷಯವನ್ನು ನಾನು ಬಗೆಹರಿಸುತ್ತೇನೆ. ನೀ ಯಾವುದಕ್ಕೂ ಚಿಂತೆ ಮಾಡಿ ಕೂರಬೇಡ, ಆಯ್ತೆ? ಸುರೇಶ, ಮದುವೆ ಎಂಬುದು ಒಂದು ಸಮುದ್ರ ಇದ್ದಾಗೆ. ಅದು ನೋಡುವರ ಕಣ್ಣಿಗೆ ದೂರದಿಂದ ಅಂದವಾಗಿ ಕಂಡರು ಅದರೊಳಗೆ ಈಜಿ ದಡ ಸೇರಬೇಕಾದರೆ ಎಂಥ ತೆರೆಗಳು ಬಂದು ನಮ್ಮನ್ನು ಅಪ್ಪಳಿಸಿ ವಿಷಜಂತುಗಳ ಬಾಯಿಗೆ ತುತ್ತು ಮಾಡುತ್ತೋ ಎಂಬುದನ್ನು ಬಲ್ಲವರು ಹೇಳಲಿಲ್ಲವೇ? ಅಂದ ಹಾಗೆ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಎಂದು ಹಿರಿಯರು ಹೇಳಲಿಲ್ಲವೇ? ಸುರೇಶ, ನೀನು ಅಂದಷ್ಟು ಸುಲಭವಲ್ಲ ಈ ಮಂಗಳ ಕಾರ್ಯ ಮಾಡುವುದು. ಲಕ್ಷ್ಮಣ, ಮನಸ್ಸು ಮಾಡಿದರೆ ಮನುಷ್ಯ ಜಾತಿಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ. ನಾನೊಂದು ತೀರ್ಮಾನ ಮಾಡಿರುವೆ. ನನಗೆ ನಿನ್ನ ತಂಗಿ ತಕ್ಕ ಸತಿ ಎಂದು. ಸುರೇಶ, ಇದು ಹೇಗೆ ಸಾಧ್ಯ ಮಿತ್ರ? ಇದು ಹೇಗೆ ಸಾಧ್ಯ? ಸುರೇಶ, ನಾವು ಬಡವರು, ನೀವು ಶ್ರೀಮಂತರು. ತಿಪ್ಪೆಯಲ್ಲಿ ಬಿದ್ದ ತಿರುಗರು ನಾವು ಸುರೇಶ, ತಿಪ್ಪೆಯಲ್ಲಿ ಬಿದ್ದ ತಿರುಗರು. ಉಪ್ಪರಿಗೆ ಆಸೆ ನಮಗೇಕೆ ಸುರೇಶ, ನಮಗೇಕೆ? ಹೌದು, ನಿನ್ನ ಮನಸ್ಸು ಇದಕ್ಕೆ ನಿನ್ನ ಅಣ್ಣ ಒಪ್ಪಬೇಕಲ್ಲ ಸುರೇಶ, ನಿಮ್ಮ ಅಣ್ಣ ಒಪ್ಪಬೇಕಲ್ಲ. ಲಕ್ಷ್ಮಣ, ನನ್ನ ಮಾತನ್ನು ನನ್ನ ಅಣ್ಣನು ಯಾವ ಕಾರಣಕ್ಕೂ ತಿರಸ್ಕಾರ ಮಾಡಲಾರ. ನೀನು ಒಪ್ಪಿಗೆ ಕೊಡು ಸಾಕು. ದೇವರ ಮೇಲೆ ಪ್ರಮಾಣ ಮಾಡಿ ನಿನಗೆ ವಚನ ಕೊಡುತ್ತೇನೆ.
ನಿಮ್ಮ ತಂಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದೇ ಬರುತ್ತಾಳೆ. ಆಗಲಿ ಸುರೇಶ. ಇದು ಸತ್ಯ. ನೀ ಯಾವುದಕ್ಕೂ ಚಿಂತೆ ಮಾಡಬೇಡ. ನಡೆ ಹೋಗೋಣ. ನಡೆ ಸುರೇಶ. ಇದೇನಿದು ಕವಿತಾ? ಬೆಳಗ್ಗೆ ಎದ್ದು ದೇವರ ದರ್ಶನ ಮಾಡಿಕೊಂಡು ಬಂದಂತೆ ಕಾಣುತ್ತಿದೆ. ದೇವರಲ್ಲಿ ಏನಂತ ಬೇಡಿಕೊಂಡಿರುವೆ? ಅಲ್ಲ ರೀ, ನನಗೇನು ಕಡಿಮೆ ಆಗಿದೆ? ಅದು ಅಲ್ಲದೆ ದೇವರಿಗಿಂತ ಹೆಚ್ಚಾಗಿರೋ ನನ್ನ ಪತಿ, ದೇವತೆಯಂತೆ ಕಾಣುವ ನನ್ನ ಮೈದುನ, ಹೀಗಿರುವಾಗ ಈ ನನ್ನ ಮನೆಗೆ ಒಂದು ಪುಟ್ಟ ಕಂದಮ್ಮ ಇಲ್ಲ ಅಂತ ನನಗೆ ಕೊರೆ ಆಗ್ತದೆ. ಇಂಥ ನನ್ನನ್ನು ಹೊರದಂತಿರುವ ಈ ನನ್ನ ಗುಡಿಗೆ, ಈ ನನ್ನ ಮನೆಗೆ ಒಂದು ಮಗು ಇಲ್ಲ ಅಂತ ನನಗೆ ಕೊರಗ್ತಾ ಇದ್ದೀರಿ. ಆದಷ್ಟು ಬೇಗ ನನಗೂ ಒಂದು ಮಗು ಆಗಲಿ ಅಂತ ಆ ದೇವರಲ್ಲಿ ಬೇಡಿಕೊಂಡೆ. ಅಯ್ಯ ಹುಚ್ಚಿ, ಮಕ್ಕಳ ಫಲದ ಹಂಬಲಕ್ಕಾಗಿ ಚಿಂತಿಸಬೇಡ. ಈಗಾಗಲೇ ಮುತ್ತಿನಂತ ಮೈದುನ ನನ್ನ ಸಿಕ್ಕಿಲ್ವೇ, ಮತ್ತೇಕೆ ಬೇಕು ನಿಂಗೆ ಪುತ್ರ ಸಂತಾನ? ಅಂದ್ರೆ ಸ್ವಾಮಿ, ಅಂದರೆ ಎದ್ದು ಬಂದು ಸುಂದು ಹೊಡೆದು ಅಸಂತೋಷದಿಂದ ನಿಲ್ಲದಿರು ಕವಿತಾ. ನನ್ನ ತಮ್ಮನಾದ ಸುರೇಶ ದೇವರು ಕೊಟ್ಟ 2 ಕಣ್ಣುಗಳಿದ್ದಂಗೆ. ಒಂದು ಕಣ್ಣಿಗೆ ನೋವಾದರೂ ಸಾಕು, ಇನ್ನೊಂದು ಕಣ್ಣಿಗೆ ಸಹಿಸಲಾರದು ಈ ರಮೇಶನ ಮನ. ಅಣ್ಣ, ಸತಿಪತಿಗಳಿಬ್ಬರು ಯಾವುದೋ ಗಾಢವಾದ ವಿಚಾರದಲ್ಲಿ ತನ್ಮಯರಾಗಿರುವಂತೆ ತೋರುತ್ತದೆ. ಓಹೋ ಸುರೇಶ, ಬಾರು, ಈಗ ತಾನೇ ಬಂದಿದೀಯಾ? ನಿನ್ನ ಎಕ್ಸಾಮ್ ಚೆನ್ನಾಗಿ ನಡೆಯುತ್ತು ತಾನೆ? ಇದ್ದೀರಲ್ಲ ಅಣ್ಣ ಅತ್ತಿಗೆಯವರು, ನಿಮ್ಮ ಆಶೀರ್ವಾದ ಫಲದಿಂದ ಪರೀಕ್ಷೆಯನ್ನು ಚೆನ್ನಾಗಿ ಪೇಪರ್ ಬರೆದಿರುವೆ ಅಣ್ಣ. ಈ ಪ್ರಪಂಚವನ್ನು ಕಣ್ತೆರೆದು ನೋಡುವ ಮುನ್ನ ನನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡು ತಬ್ಬಲಿಯಾಗಿದೆ. ಯಾವ ಮಹಾತಾಯಿ ನನ್ನನ್ನು ಹೊತ್ತು ಕೂಸಾಗಿ ಕಸದ ಬುಟ್ಟಿಗೆ ಬಿಟ್ಟು ಹೋದಾಗ ನಿಮ್ಮ ತಂದೆಯವರೇ ನನ್ನನ್ನು ತಂದು ಸಾಕಿ ಸಲಿವಿದರಣ್ಣ. ನೀವು ಕೂಡ ನನ್ನನ್ನು ವಿದ್ಯಾ ಬುದ್ಧಿ ಕಲಿಸಿ ನನ್ನ ಉನ್ನತ ಶ್ರೇಣಿಗೆ ಪಾತ್ರರಾದ ನನ್ನ ಪಾಲಿಗೆ ದೇವರು ಅಣ್ಣ. ಸುರೇಶ, ಇಂಥ ಅಪಾರವಾದ ಸೋದರ ಪ್ರೀತಿ ಕಂಡು ನನಗೆ ತುಂಬಾ ಸಂತೋಷವಾಗುತ್ತದೆ. ನೀನು ಈಗಾಗಲೇ ಓದು ಮುಗಿಸಿ ಡಾಕ್ಟರ್ ಪದವಿಯನ್ನು ಪಡೆದುಕೊಂಡು ನೌಕರಿಯನ್ನು ಪಡೆದುಕೊಂಡಿರುವೆ. ನನಗೊಂದು ಇನ್ನೊಂದು ಕೆಲಸ ಬಾಕಿ ಇದೆ. ಅದೇನೆಂದರೆ, ನಿನಗೊಂದು ಮದುವೆ ಅಂತ ಮಾಡಿದರೆ ನನಗೆ ಇನ್ನೂ ಭಾರ ಕಡಿಮೆಯಾಗುವುದು. ಅದಕ್ಕೆ ನೀನೇನಂತೀಯ? ಅಣ್ಣ, ನಿಮ್ಮ ತಂದೆಯಂತೆ ನೀವು ಕೂಡ ನನ್ನನ್ನು ಸ್ವಂತ ತಮ್ಮನಿಗಿಂತಲೂ ಹೆಚ್ಚಾಗಿ ಜೋಪಾನ ಮಾಡಿ ನನಗೆ MBBS ವರೆಗೆ ವಿದ್ಯೆ ಕಲಿಸಿದಿರಿ. ನಿಮ್ಮ ದಯದಿಂದ ನನಗೂ ಒಂದು ನೌಕರಿ ಸಿಕ್ಕರೆ ಸಾಕು. ಅಂದು ಸಿಕ್ಕ ಬೀದಿ ಕೂಸನ್ನು ಒಬ್ಬ ಡಾಕ್ಟರ್ನಾಗಿ ಮಾಡಿದ್ದೀರಣ್ಣ, ಡಾಕ್ಟರ್ನಾಗಿ ಮಾಡಿದ್ದೀರಿ. ನಿಮ್ಮ ಕಷ್ಟದ ಕಾಯಕ ಅಷ್ಟಿಷ್ಟಲ್ಲಣ್ಣ ಅಪಾರ. ನಿಮ್ಮ ಋಣವನ್ನು ತಮ್ಮನಂತೆ ಸ್ವಲ್ಪ ತೀರಿಸಿದರೂ ಕೂಡ ಮುಂದಿನ ಜನ್ಮದಲ್ಲಾದರೂ ನಿಮ್ಮ ಮಗನಾಗಿ ಹುಟ್ಟಿ ಪೂರ್ತಿ ಋಣ ತೀರಿಸಿ ಋಣಮುಕ್ತನಾಗುತ್ತೇನಣ್ಣ, ಋಣಮುಕ್ತನಾಗುತ್ತೇನೆ. ಸುರೇಶ, ಇಂಥ ಅಪಾರವಾದ ಸೋದರ ಪ್ರೀತಿ ಕಂಡು ನೀನ ಲಕ್ಷ್ಮಣ ತಂಗಿಯ ಕೊಳ್ಳಿಗೆ ತಾಳಿ ಕಟ್ಟಿದರೆ ನೀನು ಕೊಟ್ಟ ಮಾತಿಗೆ ಬೆಲೆ ಬಂದಂಗಾಗುತ್ತದೆ ಅಲ್ವೇನ ಕವಿತಾ? ಹೌದ್ರಿ, ಆ ಬಡ ಕನ್ಯೆಯನ್ನ ನಮ್ಮ ಮನೆ ಸೊಸೆಯನ್ನಾಗಿ ಮಾಡ್ಕೊಂಡ್ರೆ ಈ ಸಮಾಜದಲ್ಲಿ ನಮಗೂ ಒಂದು ಗೌರವ ಸಿಗುತ್ತೆ. ಹಾಗೆ ನೋಡ್ರಿ, ನಾಳೆನೇ ಅವ್ರ ಮನೆಗೆ ಕನ್ಯಾ ನೋಡೋದಕ್ಕೆ ಹೋಗೋಣ. ಹಾ ಸುರೇಶ, ನಡಿಯಪ್ಪ ನಿನ್ನ ಮನೆಗೆ ಹೋಗು. ಕವಿತಾ, ನೀನು ಈ ಮನೆಗೆ ಹಿರಿಯ ಸುಶಿಯಾಗಿರುವಿ. ನಾನು ಗುರು ಹಿರಿಯರ ಅಪ್ಪಣೆಯಂತೆ ನಿನ್ನನ್ನು ಮದುವೆಯಾದೆ. ನಿನಗೊಂದು ಇನ್ನೊಂದು ಕೆಲಸ ಬಾಕಿ ಇದೆ. ಅದೇನೆಂದರೆ, ನನ್ನ ತಮ್ಮನೇ ಸುರೇಶನಿಗೆ ಈ ಮನೆ ಯಾವುದೇ ತೊಂದರೆ ತೊಡಕು ಬಾರದಂತೆ ನೋಡಿಕೊಳ್ಳೋದು ನಿನ್ನ ಕರ್ತವ್ಯ. ಇದು ನಿನ್ನ ಪತಿರಾಯ ಮಾಡುವ ಪತಿಯ ಪರಮ ಆಜ್ಞೆ. ಆಯ್ತು ರೀ, ನಿಮ್ಮ ಮಾತಿನಂತೆ ನಡೆದುಕೊಂಡು ಈ ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಸುಖ ಬರಲಿ ಅದನ್ನು ಹೊಂದಿಕೊಂಡು ನಿಮ್ಮ ಮಾತಿನಂತೆ ನಡೆದುಕೋತೀನಿ, ಆಯ್ತಾ? ಕವಿತಾ, ನಾಳೆ ನನ್ನ ತಮ್ಮನಿಗೆ ಕನ್ಯಾ ನೋಡಲು ಹೋಗೋಣ. ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊ.
ನಾನು ತೋಟಕ್ಕೆ ಹೋಗಿ ಬರುವೆನು. ತೋಟಕ್ಕೆ ಹೋಗಿ ಬರೋ ಮುಂಚೆ ನನಗೊಂದು ಸಿಹಿ ಮುತ್ತನಾದ್ರೂ ಕೊಡುವೆ ಬಾರಿ ಹತ್ತಿರ. ಆಯ್ತು ರೀ, ಪತಿರಾಯನ ಮಾತು ಮೀರೋದುಂಟ. ಅದೇಟರಿ ಯಾಕೆ ಆಡ್ತಿರ್ ಬಿಡ್ರು ಅಪ್ಪ. ಒಮ್ಮೆ ಲಾಲ ಲಾಲ ಮಾಡು.